ಇನ್ನು ಭಯೋತ್ಪಾದಕ ರಾಷ್ಟ್ರ ಪಾಕ್ ವಿರುದ್ಧವಾಗಿ ಜಲಯುದ್ಧಕ್ಕೆ ಸಾರಿದೆ ಕೇಂದ್ರ. ಪಾಕಿಸ್ತಾನದ ವಿರುದ್ಧವಾಗಿ ಜಲಯುದ್ಧಕ್ಕೆ ಮುಂದಾಗ್ತಾ ಇದೆ ಭಾರತದ ಸೇನೆ. ಭಯೋತ್ಪಾದಕ ರಾಷ್ಟ್ರ ಪಾಕ್ ವಿರುದ್ಧವಾಗಿ ಜಲಯುದ್ಧ ಸಾರಿದೆ ಕೇಂದ್ರ. ಪಾಕಿಸ್ತಾನದ ಕೃಷಿ, ಇಂಧನ ಮತ್ತು ಆರ್ಥಿಕತೆಗೆ ಭಾರಿ ದೊಡ್ಡ ಹೊಡೆತ ಕೊಟ್ಟಿದೆ. ಸಿಂಧೂ ನದಿ ನೀರನ್ನ ಭಾರತ ಭಾಗಕ್ಕೆ ಮಾತ್ರ ಬಳಸಲಾಗ್ತಾ ಇತ್ತು. ಈಗ ಭಾರತ ಮಾತ್ರ ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ ನೀರು. ಪಾಕಿಸ್ತಾನದ ಕೃಷಿ, ಇಂಧನ ಮತ್ತು ಆರ್ಥಿಕತೆಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಸಿಂಧೂ ನದಿ ನೀರನ್ನ ಭಾರತ ಭಾಗಕ್ಕೆ ಮಾತ್ರ ಬಳಕೆಯಾಗ್ತಾ ಇದೆ. ಭಾರತದ ಒಂದೇ ಒಂದು ಮೀಟಿಂಗ್ ನಿಂದ ಪಾಕ್ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಭಾರತದ ನಿರ್ಧಾರಗಳ ಬಗ್ಗೆ ವಿಶ್ವ ಬ್ಯಾಂಕ್ಗೂ ಕೂಡ ಮನವರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಭಾರತ ತೆಗೆದುಕೊಂಡಿರುವ ಈ ನಿರ್ಧಾರ ಇದು ಉಲ್ಲಂಘನೆಯಾಗಿದೆ ಅಂತ ವಿಶ್ವ ಬ್ಯಾಂಕ್ಗೂ ಕೂಡ ಮನವರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ದಿಟ್ಟ ಹೆಜ್ಜೆಯಿಂದ ಪಾಕಿಸ್ತಾನದ ಕೃಷಿ ಸೇರಿದಂತೆ ಪ್ರಮುಖ ಅಭಿವೃದ್ಧಿ ಪ್ರದೇಶಗಳಿಗೆ ಯಾವ ಮೂಲಕವಾಗಿ ನೀರನ್ನ ಹಾದು ಹೋಗ್ತಾ ಇತ್ತು ಆ ಭಾಗ ಈಗ 80% ಅವಲಂಬನೆಯಾಗಿದ್ದಂತಹ ಆ ಭಾಗಕ್ಕೆ ನೀರು ಸರಬರಾಜು ಆಗ್ತಾ ಇಲ್ಲ. ಈಗ ಪಾಕಿಸ್ತಾನ ಜಲ ಮೂಲಕ್ಕೆ ಜೊತೆಗೆ ಆರ್ಥಿಕ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿದೆ ಭಾರತ ಸರ್ಕಾರ. ಪ್ರಮುಖ ನಿರ್ಧಾರವಾಗಿದ್ದಂತಹ ಈ ಸಿಂಧೂ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಪಾಕ್ಗೆ ನೀರು ಬಿಡದಿದ್ರೆ ಏನು ಆಗುವ ಪರಿಸ್ಥಿತಿ ಇದೆ ಅಂತದನ್ನ ನೋಡೋದಾದ್ರೆ, ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಅನ್ನುವ ಆರೋಪ ಈಗ ಪಾಕ್ ಮಾಡ್ತಾ ಇರುವಂಥದ್ದು. ಇದು ದೊಡ್ಡ ಮಟ್ಟಿಗೆ ಒಂದು ಹೊಡೆತ ಕೊಡ್ತಾ ಇದೆ. 80% ನೀರನ್ನ ಪಾಕಿಸ್ತಾನ ಬಳಕೆ ಮಾಡಿಕೊಳ್ತಲೇ ಇತ್ತು. ಇನ್ನು 20% ನೀರನ್ನ ಭಾರತ ಯೂಸ್ ಮಾಡ್ಬೋದಾಗಿತ್ತು. ಈಗ ಅದೆಲ್ಲದಕ್ಕೂ ಕೂಡ ಹೊಡೆತ ಬಿದ್ದಿದೆ. ಸಿಂಧೂ ಮತ್ತು ಉಪನದಿಗಳ ಮೇಲೆ ಇದರ ಪ್ರಭಾವ ಹೆಚ್ಚಾಗ್ತಾ ಇದೆ. ಸಂಪೂರ್ಣ ನಿಯಂತ್ರಣ ಹೆಚ್ಚಾಗ್ತಾ ಇದೆ. ಸಿಂಧೂ ನದಿಗೆ ಸಂಬಂಧಪಟ್ಟಂತಹ ಜೀಲಂ ಹಾಗೂ ಜಿನಾಬ್ ನದಿಗಳ ಹತೋಟಿಗೆ ತೆಗೆದುಕೊಳ್ಳಲಾಗಿದೆ. ನೀರು ನಿಲ್ಲಿಸದಿದ್ರೆ ಕೃಷಿ ಕುಸಿದು ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಪಾಕಿಸ್ತಾನಕ್ಕೆ ಕೃಷಿ ಜೊತೆಗೆ ಇಂಧನ ಮತ್ತು ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಕೂಡ ಕಡಿಮೆಯಾಗಿರುವ ನೀರಿನ ಪ್ರಮಾಣದಿಂದ ಅಲ್ಲಿ ಕೂಡ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆ ಜೀಲಂ ನದಿ ಮೂಲಕವಾಗಿ ಹೋಗ್ತಕ್ಕಂಥ ನೀರಿನಿಂದ ಅತಿ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ. ಒಂದು ಕಡೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಇನ್ನೊಂದು ಕಡೆ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ. ಭಾರತ ಎಣದಿರುವ ರಣತಂತ್ರಕ್ಕೆ ಪಾಕಿಸ್ತಾನ ಅಲ್ಲಕಲ್ಲೋಲವಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ, ಯಾವುದೇ ಮಾಹಿತಿಯನ್ನ ಕೊಡದೆ, ಮುನ್ಸೂಚನೆಯನ್ನ ಕೊಡದೆ ಈಗಾಗಲೇ ಆ ನದಿ ನೀರಿಗೆ ಸಂಬಂಧಪಟ್ಟಂತ ನಿಯಮಗಳನ್ನ ಪಾಕಿಸ್ತಾನ ಭಾರತ ಉಲ್ಲಂಘನೆ ಮಾಡಿದೆ. ಈ ನೀರಿಗೆ ಸಂಬಂಧಪಟ್ಟಂತೆ ಮುನ್ಸೂಚನೆಯನ್ನ ಕೊಟ್ಟು ನೀರನ್ನ ಬಿಡಬೇಕಾಗಿತ್ತು. ಯಥಾವತ್ತಾಗಿ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಭಾರತ ಸರ್ಕಾರ ಬಿಡುಗಡೆ ಮಾಡ್ತಾ ಇತ್ತು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಬಿಡುಗಡೆಯಾಗಿದೆ ನೀರು. ಇದರಿಂದ ಜೀಲಂ ನದಿ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಭೂಪ್ರದೇಶದ ಮೇಲೆ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ. ಈ ಮೂಲಕವಾಗಿ ಅಲ್ಲಿನ ಪ್ರದೇಶಗಳಲ್ಲಿ ಯಾವ್ಯಾವ ಭೂಪ್ರದೇಶದಲ್ಲಿ ಮನೆಗಳು ಜೊತೆಗೆ ಅಲ್ಲಿರ್ತಕ್ಕಂಥ ಜನರಿಗೆ ಮಸೀದಿಗಳ ಮೂಲಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮಸೀದಿಗಳ ಮೂಲಕವಾಗಿ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಭಾರತದಿಂದ ನೀರು ಬರ್ತಾ ಇದೆ, ಜೀಲಂ ನದಿಗೆ ಅಲರ್ಟ್ ಆಗಿರಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಸಿಂಧೂ ನದಿ ತೀರದ ಪ್ರದೇಶಗಳಿಗೆ ನೀರು ಬಿಡುಗಡೆಯಾಗ್ತಾ ಇದೆ. ಈಗ ಜೀಲಂ ನದಿಗೆ ನೀರು ಹೋಗ್ತಾ ಇದೆ. ಒಂದು ಕಡೆ ಆರ್ಥಿಕ ಬಿಕ್ಕಟ್ಟು ಕೂಡ ಉಂಟಾಗ್ತಾ ಇದೆ. ಈಗ ಸಿಂಧೂ ನದಿ ಮೇಲೆ ಅವಲಂಬನೆ ಆಗಿದ್ರು ಭಾರತದ ಮಾಂಗ್ಲಾ ಅಣೆಕಟ್ಟುಗಳಿಗೆ ಈ ನೀರು ಸರಬರಾಜು ಆಗ್ತಾ ಇತ್ತು. ಈ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಆಗಿರ್ಬೋದು, ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಆ ನೀರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಈಗ ಆರ್ಥಿಕತೆಯ 25% ಕೃಷಿಯಿಂದ ಬರ್ತಾ ಇದೆ ಪಾಕಿಸ್ತಾನದಲ್ಲಿ. ಮುಖ್ಯವಾಗಿ ಬಹುದೊಡ್ಡದಾದ ಹೊಡೆತ ಕೊಟ್ಟಿದೆ. ಮುಖ್ಯವಾಗಿ ಕರಾಚಿ ಜೊತೆಗೆ ಲಾಹೋರ್ಗೆ ದೊಡ್ಡ ನಗರಗಳಿಗೆ ನೀರು ಸರಬರಾಜು ಆಗ್ತಾ ಇತ್ತು. ಈಗ ನೀರು ಕಡಿತವಾಗಿದೆ. ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ, ಜೊತೆಗೆ ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ದೊಡ್ಡ ಹೊಡೆತ ಕೊಟ್ಟಿದೆ ಭಾರತ. ಈಗಾಗಲೇ ಜೀಲಂ ನದಿ ನೀರಿಗೆ ಸಂಬಂಧಪಟ್ಟಂತೆ ಕೂಡ ಮುನ್ನೆಚ್ಚರಿಕೆಯಾಗಿ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು, ಮುನ್ನೆಚ್ಚರಿಕೆಯನ್ನು ನೀವು ನೀಡಬೇಕಾಗಿತ್ತು ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಬಿಡೋ ಮಾತೇ ಇಲ್ಲ. ಯಾಕಂದರೆ ಯಾವ ನಿರ್ಧಾರಗಳನ್ನು ನೀವು ಪಾಕಿಸ್ತಾನದ ನಮ್ಮ ಭಾರತದ ವಿರುದ್ಧವಾಗಿ ತೆಗೆದುಕೊಳ್ತಾ ಇದ್ರು
ನಿಮ್ಮ ಉಗ್ರಗಾಮಿಗೆ ನಿಮ್ಮ ನಾಯಿಗಳನ್ನು ಯಾವ ರೀತಿಯಾಗಿ ಬೆಳೆಸಿ ಭಾರತದ ವಿರುದ್ಧವಾಗಿ ಚೂ ಬಿಡ್ತಾ ಇದ್ರು, ಎಲ್ಲದಕ್ಕೂ ಕೂಡ ಬೆಲೆ ತೆತ್ತಬೇಕಾಗಿದೆ, ಎಲ್ಲದಕ್ಕೂ ಕೂಡ ಲೆಕ್ಕ ಚುತ್ತವಾಗಬೇಕಾಗಿದೆ. ಆ ಮೂಲಕವಾಗಿ ಭಾರತ ಸರ್ಕಾರ ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ರಾತ್ರೋರಾತ್ರವಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದ ನೀರು ಜಿಲಾಂ ನದಿಗೆ ಕೂಡ ನೀರು ಬಿಡುಗಡೆಯಾಗ್ತಾ ಇದೆ.